ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಫ್ರೆಂಡ್ಸ್? ಆರಾಮಿದ್ದೀರಿ, ನೀವು ಕೂಡ ಆರಾಮಿದ್ದೀರಿ ಫ್ರೆಂಡ್ಸ್. ಈಗ ನೋಡ್ರಿ, ನೋಡ್ರಿ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಏನಪ್ಪ ಅಂತಂದ್ರೆ ಮಾವಿನ ಹಣ್ಣಿನಿಂದ ಕೇಕ್ ಮಾಡೋದು ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ್. ಈಗ ನೋಡ್ರಿ, 2 ಮಾವಿನ ಹಣ್ಣನ್ನ ಸಣ್ಣಗೆ ಮಿಕ್ಸಿಗೆ ಹಾಕಿ ಈ ರೀತಿ ಮಾಡಿ ಇಟ್ಕೊಂಡೇನಿ ರೀ ಫ್ರೆಂಡ್ಸ್. ಇದಕ್ಕೆ ನೋಡ್ರಿ ಮಾವಿನ ಹಣ್ಣಿಗೆ ನೋಡ್ರಿ ಫ್ರೆಂಡ್ಸ್ 1 ಕಪ್ ಆಗುವಷ್ಟು ಮೊಸರು ಸೇರಿಸ್ಕೋತೀನಿ ರೀ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, 1 ಕಪ್ಪಿನಷ್ಟು ಹಾಲು ಹಾಕ್ತೀನಿ ರೀ ಇದಕ್ಕೆ ನೋಡ್ರಿ ಫ್ರೆಂಡ್ಸ್, ಈಗ 1 ಕಪ್ಪಿನಷ್ಟು ಸಕ್ಕರೆ ಹಾಕೋತೀನಿ ರೀ ಫ್ರೆಂಡ್ಸ್. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಇದಕ್ಕೆ ನೋಡ್ರಿ 2 ಎಗ್ ಹಾಕ್ತೀನಿ ರೀ. ಈ ಕೇಕಿಗೆ ನೀವು ಬೇಕಂದ್ರೆ ಎಗ್ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡಿದ್ರೆ ನಡಿತೈತೆ ರೀ ಫ್ರೆಂಡ್ಸ್. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಈಗ ಇದಕ್ಕೆ ನಾನಿಲ್ಲಿ ಫ್ರೆಂಡ್ಸ್ ಈಗ ನೋಡ್ರಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡ್ರ್ ಹಾಕೋತೀನಿ ರೀ. 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೋತೀನಿ ರೀ ಫ್ರೆಂಡ್ಸ್. ಇದನ್ನು ಒಂದು ಸರಿ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡೀನಿ ರೀ. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಅಡುಗೆ ಎಣ್ಣೆ ಹಾಕೋತೀನಿ ರೀ ಫ್ರೆಂಡ್ಸ್. ನೀವು ಬೇಕಂತ ತುಪ್ಪನ ಸೇರಿಸ್ಕೋಬೇಕು ರೀ. ನಾನು सोडबाई सी घाणे काढते तिकडे घेऊन जा सोडा. ಚೆಂದಾಗಿ ಮಿಕ್ಸ್ ಮಾಡೀನಿ ರೀ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, 1 ಕಪ್ಪಿನಷ್ಟು ಚಿರೋಟಿ ರವೆ ಹಾಕೋತೀನಿ ರೀ. ಈಗ ನೋಡ್ರಿ ಫ್ರೆಂಡ್ಸ್, ಇದಕ್ಕೆ ನಾನು ಒಂದು ಅರ್ಧ ಕಪ್ಪಿನಷ್ಟು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೋತೀನಿ ರೀ. ನಿಮಗೆ ಬೇಕಂದ್ರೆ ಹೆಲ್ದಿ ಬೇಕಂತಂದ್ರೆ ಹೆಲ್ದಿಯಾದ ಕೇಕ್ ಬೇಕಂದ್ರೆ ನೀವು ಗೋಧಿ ಹಿಟ್ಟು ಹಾಕೋಬೋದು ರೀ ಫ್ರೆಂಡ್ಸ್. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ಇದಕ್ಕೆ ನೋಡ್ರಿ ಫ್ರೆಂಡ್ಸ್, ಮಿಕ್ಸ್ ಮಾಡಿ ಇಟ್ಕೊಳ್ಳೋಂಥ ಇದು ಪೇಸ್ಟ್ ಹಾಕೋತೀನಿ ರೀ. ಮ್ಯಾಂಗೋ ಪೇಸ್ಟ್ ಮಿಕ್ಸ್ ಮಾಡಿ ಇಟ್ಟಿದ್ದಲ್ರಿ, ಇದೆಲ್ಲ ಪೇಸ್ಟ್ ಇದಕ್ಕೆ ಹಾಕೋತೀನಿ ರೀ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ರೀ. ಮಿಕ್ಸರ್ ಇದ್ರೆ ಮಿಕ್ಸಿಗೆ ಹಾಕೋಬೋದ್ರಿ ಫ್ರೆಂಡ್ಸ್. ಸರಿ, ನನ್ನ ಕಡೆ ಲೈಟ್ ಹೋಗ್ಯಾವ್ರಿ, ಇದೆಲ್ಲ ನಾನು ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ನೋಡ್ರಿ ಫ್ರೆಂಡ್ಸ್, ಇದ್ರೊಳಗೆ ಆದ್ರೆ ಬಿಳಿ ತೊಗೋಬೇಕಂದ್ರೆ ಬಿಳಿದು ನಮಗೆ ಯಾವ ಆ ಥರ ಇದು ಇಲ್ಲರಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋತೀನಿ ರೀ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ಇದಕ್ಕೆ ಎಣ್ಣೆ ಸ್ವಲ್ಪನೇನ್ರಿ. ಎಣ್ಣೆ ಸ್ವಲ್ಪನ್ಮ್ಯಾಗ ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ಕೋಬೇಕು ರೀ. ಈ ರೀತಿ ನೋಡ್ರಿ ಫ್ರೆಂಡ್ಸ್, ಈ ರೀತಿ ಉದುರಿಸ್ಕೊಂಡು ಹಿಂಗೆ ಮಾಡ್ಕೋಬೇಕ್ರಿ ಇದನ್ನು. ಈಗ ನೋಡ್ರಿ ಫ್ರೆಂಡ್ಸ್, ಇದಕ್ಕೆ ಹಿಟ್ಟು ಹಚ್ಚಿ ಈ ರೀತಿ ಮಾಡ್ಕೊಂಡ್ರಿ. ಮಿಕ್ಸ್ ಮಾಡ್ಕೊಂಡಂಥ ಪೇಸ್ಟ್ ಇದಕ್ಕೆ ಹಾಕೊಂಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ಮಿಕ್ಸ್ ಮಾಡಿ ಇಟ್ಕೊಂಡಂಥ ಪೇಸ್ಟ್ ಇದಕ್ಕೆ ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಇದನ್ನು ಹಾಕಿಂದಿದ್ದಕ್ಕೆ ಈ ರೀತಿ ಸ್ವಲ್ಪ ಹಿಂಗೆ ಇಟ್ಕೋಬೇಕು. ಈ ರೀತಿ ಬಬಲ್ಸ್ ಬರ್ತಾವೆ ನೋಡ್ರಿ ಫ್ರೆಂಡ್ಸ್.
ಈಗ ಇದನ್ನು ಗ್ಯಾಸಿನ ಕಡೆ ಒಯ್ತೀನಿ. ಈಗ ನೋಡಿರಿ ಫ್ರೆಂಡ್ಸ್, ಇದನ್ನು ಒಂದು 10 ನಿಮಿಷ ಸ್ಲೋ ಫ್ಲೇಮ್ ಒಳಗೆ ಇಟ್ಟು ಗ್ಯಾಸ್ ಇಟ್ಟು ಇದನ್ನು ಉಪ್ಪಿಟ್ಟು ಬಿಸಿ ಮಾಡ್ಕೊಂಡ್ರಿ ಬೊಗಣಿ ಫ್ರೆಂಡ್ಸ್. ಇದಕ್ಕೆ ನೋಡಿರಿ ಇದನ್ನು ಹಾಕಿಟ್ಕೊಂಡು ಅಂತ ಕೇಕನ್ನು ಈ ರೀತಿ ಅದರೊಳಗೆ ಇಡಬೇಕ್ರಿ ಫ್ರೆಂಡ್ಸ್. ಇಟ್ಟು ನೋಡ್ರಿ ಈಗ ಒಂದು 30 ನಿಮಿಷದವರೆಗೆ ಮ್ಯಾಲೆ ಮುಚ್ಚಿ ಸ್ಲೋ ಫ್ಲೇಮ್ ಒಳಗೆ ಬಿಡಬೇಕ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ಮ್ಯಾಂಗೋ ಕೇಕ್ ರೆಡಿ ಆಗೈತ್ರಿ. ಈ ರೀತಿ ಚಮಚಿ ಎದ್ದಿದ್ರೆ ಅದಕ್ಕೆ ಅಂಟ್ಕೋಬಾರ್ದ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ನೋಡ್ರಿ ಇದನ್ನು ತಳಗೆ ತೊಗೊಂಡು ಒಂದು 5 ನಿಮಿಷ ಆರ್ಲಕ್ಕೆ ಬಿಡ್ತೀನಿ ರೀ ಫ್ರೆಂಡ್ಸ್. ಗ್ಯಾಸ್ ಆಫ್ ಮಾಡ್ತೀನಿ ರೀ. ನೋಡ್ರಿ ಫ್ರೆಂಡ್ಸ್, ಇದನ್ನು ದಂಡಿ ಬಿಡಿಸ್ಕೊತೀನಿ ರೀ. ಎಷ್ಟೊತ್ತನ ತಣ್ಣಗಾಗಕ್ಕೆ ಬಿಡ್ತೀನಿ ರೀ ಫ್ರೆಂಡ್ಸ್. ಇದನ್ನು ನೋಡ್ರಿ ಇನ್ನೊಂದು ಸ್ವಲ್ಪ ಹಸಿ ಇದ್ದಾಗ ಬೆದೈತಿ ನೋಡಕ್ಕೆ ಹೋಗಿ ಸ್ವಲ್ಪ ಇಷ್ಟು ಇದಾಗೈತೆ ರೀ, ಇಲ್ಲಿ ಡ್ಯಾಮೇಜ್ ಆದಂಗೆ ಆಗೈತೆ ರೀ ಕೇಕ್. ನೋಡ್ರಿ ಫ್ರೆಂಡ್ಸ್, ಈಗ ನೋಡ್ರಿ ಫ್ರೆಂಡ್ಸ್, ಮ್ಯಾಂಗೋ ಕೇಕ್ ರೆಡಿ ಆಗೈತೆ ರೀ. ಎಷ್ಟು ಮಸ್ತ್ ಬಂದೈತೆ ನೋಡ್ರಿ ಫ್ರೆಂಡ್ಸ್. ಈಗ ರೀ ಕೇಕ್ ಹೆಂಗಾಗೈತೆ ಅಂಥೇಳಿ ಟ್ರೈ ಮಾಡಿರಿ ಫ್ರೆಂಡ್ಸ್. ನೀವು ಮನ್ಯಾಗ ಟ್ರೈ ಮಾಡಿ ಹೆಂಗಾಗೈತೆ ಅಂಥೇಳಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ನಾ ಮಾಡೋ ಹೊಸ ವಿಡಿಯೋ ದಿನ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಈಗ ನೋಡ್ರಿ ಕಟ್ ಮಾಡ್ತೀನಿ ರೀ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಕೇಕ್. ಇಲ್ಲಿ ನೋಡ್ರಿ, ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್. ಟ್ರೈ ಮಾಡಿ ಇಲ್ಲಿ ನೋಡ್ರಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.